ಓಕೆ, ಲಾಸ್ಟ್ 2 ಟಾಪಿಕ್ಸ್ ಆಫ್ ದಿಸ್ ಇಯರ್ LPP ನೋಡಿ. LPP ಚಾಪ್ಟರಲ್ಲಿ ಭಾಳ ಕ್ರೂಷಿಯಲ್ ಆಗಿರ್ತಕ್ಕಂಥ 1 ಮಾರ್ಕ್ಸ್. ಬರೀ ಡೆಫಿನೇಷನ್ ಮಾತ್ರ, ಇಲ್ಲಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ. ಒಂದು ಡೆಫಿನೇಷನ್, 3 ಡೆಫಿನೇಷನ್ಸಲ್ಲಿ 1 ಡೆಫಿನೇಷನ್ ಕೇಳ್ತಾರೆ ಅಷ್ಟೇ. ಅದ್ರ ಜೊತೆ ಪ್ರೊಬ್ಯಾಬಿಲಿಟಿ 1. ಹಾಗಾದರೆ 8 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡ್ಬೋದು. 8 ಕ್ವಶನ್ಸ್, 1 ಮಾರ್ಕ್ಸ್ ಕ್ವಶನ್ಸ್ 8 ಅಟೆಂಡ್ ಮಾಡ್ಬೋದು ನೀವು ಟೋಟಲಿ ಇದುವರೆಗೂ ಕೇಳಿರ್ತಕ್ಕಂಥ ಕ್ಲಾಸಲ್ಲಿ, ರೈಟ್. LPPನಲ್ಲಿ ಏನು ಕೇಳ್ತಾರೆ ಸರ್ ಅವರು? ಪ್ರೊಬ್ಯಾಬಿಲಿಟಿ ಬಿಡಿ, ವಿ ವಿಲ್ ಡಿಸ್ಕಸ್. LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ನೋಡಿ. ಫಸ್ಟ್ ಡೆಫಿನೇಷನ್ ಅವ್ರು ಕೇಳ್ತಾರೆ, ಡಿಫೈನ್ ಆಬ್ಜೆಕ್ಟಿವ್ ಫಂಕ್ಷನ್. ಆಬ್ಜೆಕ್ಟಿವ್ ಫಂಕ್ಷನ್, ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಏನು ಅಂತ ಡಿಫೈನ್ ಮಾಡಿ ಅಂತ. ನಮ್ಮ ಇಂಟೆನ್ಷನ್ ಇಷ್ಟೇ ಇರೋದು. ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಯಾವ ಫಾರ್ಮೇಟಲ್ಲಿ ಇರುತ್ತೆ ಗೊತ್ತಾ? Z = AX + BY, where A and B are constants and X and Y are decision variables. ಇಷ್ಟು ಬರೆದ್ರೆ ಸಾಕು. ಡಿಫೈನ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂತ ಕೇಳಿದ್ರೆ, ಡಿಫೈನ್ ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಎನಿ ಲೀನಿಯರ್ ಇಕ್ವೇಷನ್ ಯಾವುದಾದ್ರೂ ಆಗಿರ್ಬೋದು. ಲೀನಿಯರ್ ಇಕ್ವೇಷನ್ ಯಾವ ಫಾರ್ಮ್ಯಾಟಲ್ಲಿ ಇರಬೇಕದು? Z = AX + BY, where A and B are ಕಾನ್ಸ್ಟೆಂಟ್ಸ್, X and Y are decision variables. ಇಷ್ಟು ಬರೆದ್ರೂ ಸಾಕು ನೀವು. ಇಷ್ಟು ಬರೆದು A and B ಕಾನ್ಸ್ಟೆಂಟ್ಸ್, X and Y are decision variable. ದಿಸ್ ಈಸ್ ಎನಫ್. ಓಕೆ, ಇದನ್ನು ಬಿಟ್ಟರೆ ಇನ್ನೊಂದು ಕ್ವಶನ್ ಏನು ಕೇಳ್ಬೋದು ಅವರು ಡೆಫಿನೇಷನಲ್ಲಿ? ಡಿಫೈನ್ ಫಿಸಿಬಲ್ ರೀಜನ್. ಡಿಫೈನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿಫೈನ್ ಫಿಸಿಬಲ್ ರೀಜನ್. ಏನು ಫಿಸಿಬಲ್ ರೀಜನ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಹಿಂಗಿರುತ್ತೆ, ನೀವು ನೋಡಿದ್ದೀರಿ ಗ್ರಾಫ್ನ. ಇದು ಲೈನ್ 1, ಇದು ಲೈನ್ 2, ಕರೆಕ್ಟಾ? ಈ ರೀಜನ್ಗೆ ನಾವು ಫಿಸಿಬಲ್ ರೀಜನ್ ಅಂತ ಕರೀತಾರೆ, ಕರೆಕ್ಟಾ? ಸೊ ಇದು ಲೈನ್ 1, ಇದು ಲೈನ್ 2. ಎರಡೂ ರೀಜನ್ ಇಂಟರ್ಸೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟ್, ಆ ಕಂಡೀಷನ್ಸ್ ಮೇಲೆ ನಿಮಗೊಂದು ರೀಜನ್ ಸಿಕ್ಕಿರುತ್ತೆ. ಆ ರೀಜನ್ನ ನಾವೇನಂತ ಕರಿತೀವಿ? ಫಿಸಿಬಲ್ ರೀಜನ್. ಹೆಂಗೆ ಸಿಗುತ್ತೆ ಈ ಫಿಸಿಬಲ್ ರೀಜನ್ ಅಂದರೆ, ಇಟ್ ಈಸ್ ಅ ಕಾಮನ್ ರೀಜನ್. ಏನಂತ ಡಿಫೈನ್ ಮಾಡಬೇಕು ಇದನ್ನು? ಕಾಮನ್ ರೀಜನ್. ಯಾವ್ಯಾವುದಕ್ಕೆ? L1 ಮತ್ತು L2. ಇಟ್ ಈಸ್ ಅ ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ಆಲ್ ದ ಕನ್ಸ್ಟ್ರೆಂಟ್ಸ್. ಕನ್ಸ್ಟ್ರೆಂಟ್ಸ್ ಅಂದರೆ ಅವ್ರು ಕೊಟ್ಟಿರ್ತಾರೆ ಕಂಡೀಷನ್ಸ್, ಇನ್ಕ್ಲೂಡಿಂಗ್ ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್. ನೀವೇನು ಬರೀಬೇಕು ಫಿಸಿಬಲ್ ರೀಜನ್ಗೆ ಡೆಫಿನೇಷನ್ನು? ಇಟ್ಸ್ ಎ ಕಾಮನ್ ರೀಜನ್. ಈ ವರ್ಡ್ ಇರಬೇಕು. ಇಟ್ಸ್ ಎ ಕಾಮನ್ ರೀಜನ್. ಕಾಮನ್ ರೀಜನ್ ಡಿಟರ್ಮೈನ್ಡ್ ಬೈ ಆಲ್ ದ ಕನ್ಸ್ಟ್ರೆಂಟ್ಸ್ ಇನ್ಕ್ಲೂಡಿಂಗ್ ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್. ಯಾವುದು ನಾನ್ ನೆಗೆಟಿವ್ ಕನ್ಸ್ಟ್ರೆಂಟ್ಸ್ ಅಂದರೆ X > R = 0, Y > R = 0. ಇದು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗ್ತದೆ, ರೈಟ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾರೆ, ಡಿಫೈನ್ ಫಿಸಿಬಲ್ ಸೊಲ್ಯೂಷನ್ ಅಂತೇಳಿ. ಫಿಸಿಬಲ್ ಸೊಲ್ಯೂಷನ್ ಅಂದರೆ ಏನು ಗೊತ್ತಾ? ಇದು ಫಿಸಿಬಲ್ ರೀಜನ್ ಆಯಿತು, ಇದು ರೀಜನ್ ಆಯಿತು. ಸೊಲ್ಯೂಷನ್ ಏನಂದರೆ ಎನಿ ಪಾಯಿಂಟ್ ಆನ್ ದ ಫಿಸಿಬಲ್ ರೀಜನ್ ಆರ್ ವಿತಿನ್ ದ ಫಿಸಿಬಲ್ ರೀಜನ್ ಗಿವ್ಸ್ ಫಿಸಿಬಲ್ ಸೊಲ್ಯೂಷನ್. ಅಂದರೆ ಇದರ ಅರ್ಥ, ಯಾವುದಾದ್ರೂ ಒಂದು ಪಾಯಿಂಟ್ ಫಿಸಿಬಲ್ ರೀಜನ್ ಮೇಲ್ಗಡೆ ಆದರೂ ಆಯಿತು ಅಥವಾ ಒಳಗಡೆ ಆದರೂ ಆಯಿತು, ಅದು ಎಂಥ ಸೊಲ್ಯೂಷನ್ ಕೊಡುತ್ತೆ ಅಂದರೆ ಫಿಸಿಬಲ್ ಸೊಲ್ಯೂಷನ್ ಕೊಡುತ್ತೆ. ಫಿಸಿಬಲ್ ಸೊಲ್ಯೂಷನ್. ಫಿಸಿಬಲ್ ಸೊಲ್ಯೂಷನ್ ಅಂದ್ರೇನು? ಇಟ್ ಈಸ್ ಅ ಸೊಲ್ಯೂಷನ್ ಒಬ್ಟೈನ್ಡ್ ಬೈ ಇನ್ ದ ಫಿಸಿಬಲ್ ರೀಜನ್, ಎನಿ ಪಾಯಿಂಟ್ ವಿತಿನ್ ದ ಫಿಸಿಬಲ್ ರೀಜನ್ ಆರ್ ಆನ್ ದ ಫಿಸಿಬಲ್ ರೀಜನ್. ಈ ಪಾಯಿಂಟನ್ನು ನೀವು ಟ್ಯಾಕಲ್ ಮಾಡಬೇಕು. ಎನಿ ಪಾಯಿಂಟ್ ಆನ್ ದ ಫಿಸಿಬಲ್ ರೀಜನ್ ಆರ್ ವಿತಿನ್ ದ ಫಿಸಿಬಲ್ ರೀಜನ್ ಗಿವ್ಸ್ ವಾಟ್ ಸೊಲ್ಯೂಷನ್? ಫಿಸಿಬಲ್ ಸೊಲ್ಯೂಷನ್, ರೈಟ್. ಹಾಗಾದರೆ ಇನ್ನೂ ಒಂದು ಕ್ವಶನ್ ಇದೆ, ಯಾವುದಪ್ಪ? ಆಪ್ಟಿಮಲ್ ಸೊಲ್ಯೂಷನ್. ಆಪ್ಟಿಮಲ್ ಸೊಲ್ಯೂಷನ್ ಅಂದರೆ ಫಿಸಿಬಲ್ ರೀಜನಲ್ಲಿ ಇರುತ್ತಲ್ಲ, ಫಿಸಿಬಲ್ ರೀಜನಲ್ಲಿ ಇರುತ್ತಲ್ಲ ಆ ಪಾಯಿಂಟ್ ದಟ್ ಗಿವ್ಸ್ ಐದರ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆರ್ ಮಿನಿಮಮ್ ವ್ಯಾಲ್ಯೂ. ಇಲ್ಲೇ ವರ್ಡ್ ಯೂಸ್ ಮಾಡಲೇಬೇಕಿನ್ನ. ಆಪ್ಟಿಮಲ್ ಅಂದರೆ ಮ್ಯಾಕ್ಸಿಮೈಸ್ ಆದರೂ ಆಗಿರ್ಬೋದು ಅಥವಾ ಮಿನಿಮೈಸ್ ಆದರೂ ಆಗಿರ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಆಪ್ಟಿಮಲ್ ಸೊಲ್ಯೂಷನ್. ಅಂದರೆ ಇನ್ನೊಂದು ಸತಿ ಡಿಫೈನ್ ಮಾಡಲಾ? ಎನಿ ಪಾಯಿಂಟ್ ಆನ್ ದ ಫಿಸಿಬಲ್ ರೀಜನ್ ಆರ್ ವಿತಿನ್ ದ ಫಿಸಿಬಲ್ ರೀಜನ್ that gives either maximum value or minimum value, that is called feasible solution. ಅರ್ಥ ಆಗಿದೆ, ರೈಟ್. ಆ್ಯಂಡ್ ದೆನ್ ದ ಲಾಸ್ಟ್ ಪಾಯಿಂಟ್ ಇಯರ್ ಇನ್ ದಿಸ್ ಈಸ್ ಕಾರ್ನರ್ ಪಾಯಿಂಟ್ಸ್. ಅಂದರೆ ಏನಂತ ಕೇಳ್ಬಿಡ್ತಾರೆ ಕೆಲವು ಸತಿ. ಕಾರ್ನರ್ ಪಾಯಿಂಟ್ಸ್ ಅಂದ್ರೆ ಏನು? ದ ವರ್ಟೆಕ್ಸ್ ಆಫ್ ದಿ ಫಿಸಿಬಲ್ ರೀಜನ್. ನೋಡ್ಕೊಳ್ಳಿ, ವರ್ಟೆಕ್ಸ್ ನೋಡಿ, ಇದು 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 ವರ್ಟೆಕ್ಸ್ ಆಫ್ ದಿ ಫಿಸಿಬಲ್ ರೀಜನ್. ನೋಡ್ಕೊಳ್ಳಿ, ವರ್ಟೆಕ್ಸ್ ಇದೊಂದು, ಇದೊಂದು, ಈ ಪಾಯಿಂಟ್ ಒಂದು, ಈ ಪಾಯಿಂಟ್ ಒಂದು. ದೇ ಆರ್ ಕಾಲ್ಡ್ ಆಸ್ ವರ್ಟೆಕ್ಸ್. We can say O, A, B, C. They are the vertex. And we can define that the vertex of the feasible region are called as corner points. ಓಕೆನಾ? ಆ ಕಾರ್ನರ್ ಪಾಯಿಂಟ್ಸೇ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಮಿನಿಮಮ್ ವ್ಯಾಲ್ಯೂನ ಕೊಡ್ತವೆ ಕೆಲವೊಂದು ಸತಿ, ರೈಟ್. ಇಷ್ಟು ಇಂಪಾರ್ಟೆಂಟ್. ಹಾಗಾದರೆ LPPನಲ್ಲಿ 3 ಇಂಪಾರ್ಟೆಂಟ್ ಯಾವುದು? ದಟ್ ಈಸ್ ಆಬ್ಜೆಕ್ಟಿವ್ ಫಂಕ್ಷನ್ ಒಂದು ಕ್ವಶನ್, ಫಿಸಿಬಲ್ ರೀಜನ್, ಫಿಸಿಬಲ್ ಸೊಲ್ಯೂಷನ್, ಆಪ್ಟಿಮಲ್ ಸೊಲ್ಯೂಷನ್. ಕ್ಲಿಯರ್? ಇದರಲ್ಲಿ 3 ಇಂಪಾರ್ಟೆಂಟ್ ಇವು. ಕಾಮನ್ ರೀಜನ್ ಆ್ಯಂಡ್ ದಿಸ್ ಈಸ್ ವಿತಿನ್ ಆರ್ ಆನ್ ದ ರೀಜನ್ ಆ್ಯಂಡ್ ಇಟ್ ಈಸ್
ಐದರ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್. ನೀಟಾಗಿ ಡೆಫಿನೇಷನ್ಸ್ ಇದೆ, ನಾನು ನೀಟಾಗಿ ಮೆಟೀರಿಯಲ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಆ ಡೆಫಿನೇಷನ್ಸನ್ನು ನೀಟಾಗಿ ನೋಡ್ಕೊಳ್ಳಿ ಈ ಮೂರನ್ನ. ರೈಟ್, ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಚಾಪ್ಟರಲ್ಲಿ ಕೆಲವು ಕ್ವಶನ್ಸ್ನ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಯಾವ ಕ್ವಶನ್ಸ್ ಅಟೆಂಡ್ ಮಾಡ್ಬೋದು ನೋಡಿ, ನಿಮಗೆ 3 ಕಾನ್ಸೆಪ್ಟ್ ಗೊತ್ತಿರಬೇಕು. ಪಿ ಆಫ್ ಎ ಯೂನಿಯನ್ ಬಿ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ. ಈಗ ಫಾರ್ಮುಲಾ ಇದೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ. ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ರೈಟಾ? ಹಾಗಾದರೆ ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಪ್ರೊಬ್ಯಾಬಿಲಿಟಿ ಮೇಲೆ, ಓಕೆ ನೆನ್ಪಿಟ್ಕೊಳ್ಳಿ. ಹಾಗಾದರೆ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಒಂದಿದೆ. ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂದರೆ ಹಿಂಗೆ ಬರೀತಾರೆ, ಪಿ ಆಫ್ ಎ ಬೈ ಬಿ ಅಂತ. ಓದೋದು ಹಿಂಗೆ ಎ ಬೈ ಬಿ ಅಂತ ಓದಬಾರ್ದು. ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆಫ್ ಎ ವೆನ್ ಇವೆಂಟ್ ಬಿ ಆಸ್ ಆಲ್ರೆಡಿ ಅಕ್ಕರ್ಡ್, ಹಿಂಗೆ ಓದಬೇಕು. ಬಟ್ ನಾವು ಓದೋದು ಹೆಂಗೆ ಬೈ ಬಿ ಅಂತಲೇ ಓದ್ಬಿಡ್ತೀವಿ ನಾವು. ಕರೆಕ್ಟಾಗಿ ಎ ಬೈ ಬಿ ಇರಲಿ, ನಡೀತದೆ, ತೊಂದರೆ ಇಲ್ಲ. ಎ ಬೈ ಬಿ ಇದಕ್ಕೆ ಡೆಫಿನೇಷನ್ ಏನು? ಇವೆರಡಕ್ಕೆ ಇಂಟರ್ಸೆಕ್ಷನ್ ತೊಗೋಬೇಕು. ಇವೆರಡಕ್ಕೆ ಏನು ತೊಗೋಬೇಕು ನಾವು? ಇಂಟರ್ಸೆಕ್ಷನ್. ವಿ ಹ್ಯಾವ್ ಟು ಟೇಕ್ ಅ ಇಂಟರ್ಸೆಕ್ಷನ್. ಎ ಇಂಟರ್ಸೆಕ್ಷನ್ ಬಿ ಇಲ್ಲಿ ಕೆಳಗಡೆ ಇದೆಯಲ್ಲ ಅದು ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ಬಿ ಬರ್ಕೊಳ್ಳಿ. ಇನ್ನೊಂದು ಡೆಫಿನೇಷನ್ ಮಾಡ್ಕೊಳ್ಳೋಣ. ಪಿ ಆಫ್ ಬಿ ಬೈ ಎ ಇದು ಹೇಳಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ, ಇಲ್ಲಿ ಕಂಪ್ಲೀಟ್ ಆಗಿರೋದು ಯಾವುದು? ಎ, ಕೆಳಗಡೆ ಎ ಬರ್ಕೊಳ್ಳಿ. ಸಿಂಪಲ್, ಕರೆಕ್ಟಾ? ಇದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿಗೆ ಸಂಬಂಧಪಟ್ಟರೆ 2 ಈಕ್ವೇಷನ್ಸ್ ಆಯಿತು, ಫಾರ್ಮುಲಾಸ್ ಆಯಿತು. ಇನ್ನೊಂದಿದೆ ಏನಪ್ಪ ಅಂದರೆ 2 ಇವೆಂಟ್ಸ್. ಈ ನೋಡಿ, ಇವೆರಡು ಇವೆಂಟ್ ಅಂತ ಕರೀತಾರೆ. ಇಲ್ಲಿ ಪಿ ಇದ್ದರೆ ಇವೆಂಟ್ ಆಗ್ತವೆ, 2 ಒಳಗಡೆ ಇರೋವು. ಸೆಟ್ ಆಗಲ್ಲ, ಇವೆಂಟ್ ಆಗ್ತಾವೆ. ಎನ್ ಇದ್ದರೆ ಸೆಟ್ ಆಗ್ತಾವೆ. ಕರೆಕ್ಟಲ್ಲ? ಈಗ ಏನು ಮಾಡಬೇಕು? ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಯಾವಾಗ ಅಂದರೆ ಇದು ಎ ಬಿ 2 ಇಂಡಿಪೆಂಡೆಂಟ್ ಆಗಿದ್ದಾಗ, ಎ ಬಿ 2 ಏನಾಗಿದ್ದಾಗ? ಇಂಡಿಪೆಂಡೆಂಟ್ ಆಗಿದ್ದಾಗ ನಾವು ಈ ಕಂಡೀಷನ್ನ ಬರೀತೀವಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಯಾವುದಕ್ಕೆ ಈಕ್ವಲ್? ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಅರ್ಥ ಆಗಿದೆ? ಈಗ ಈ ಬೇಸಿಸ್ ಮೇಲೆ ಕೆಲವು ಕ್ವಶನ್ಸನ್ನ ಕೇಳಿದ್ದಾರೆ, ಅವ್ರನ್ನ ಸಾಲ್ವ್ ಮಾಡ್ತಾ ಹೋಗೋಣ, ಆವಾಗ ನಿಮಗೆ ಅರ್ಥ ಆಗ್ತದೆ. ಒಂದು ಕ್ವಶನ್, ಫಸ್ಟ್ ಕ್ವಶನ್ ಹಿಂಗಿದೆ. ಏನು ಕೊಟ್ಟಿದ್ದಾರೆ? ಪಿ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ? 2/5 ಕೊಟ್ಟಿದ್ದಾರೆ. 2/5 ಸಾರಿ 3/5 ಕೊಟ್ಟಿದ್ದಾರೆ. 3/5 ಆ್ಯಂಡ್ ದೆನ್ ಪಿ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? ಪಿ ಆಫ್ ಬಿ ಬಂದುಬಿಟ್ಟು 1/5 ಕೊಟ್ಟಿದ್ದಾರೆ. 1/5. ಫೈಂಡ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಏನು ಕಂಡುಹಿಡಿಬೇಕಂತ ನಾವು? ಎ ಇಂಟರ್ಸೆಕ್ಷನ್ ಬಿನ ಕಂಡುಹಿಡಿಬೇಕಂತೆ. ಅವ್ರು ಹೇಳಿದ್ದಾರೆ ಎ ಆ್ಯಂಡ್ ಬಿ ಏನಂತೆ? ಇಂಡಿಪೆಂಡೆಂಟ್ ಅಂತೆ. ನಮಗೆ ಗೊತ್ತು ಎ ಬಿ 2 ಇಂಡಿಪೆಂಡೆಂಟ್ ಆಗಿದ್ದರೆ ಎ ಇಂಟರ್ಸೆಕ್ಷನ್ ಬಿ ಏನಾಗಿರುತ್ತೆ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನಾಗಿರುತ್ತೆ ಗೊತ್ತಾ? ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಯಾವಾಗ ಬರ್ಕೋಬೇಕು ಇದು ಕಂಡೀಷನ್ನ? 2 ಇಂಡಿಪೆಂಡೆಂಟ್ ಆಗಿದ್ದಾಗ ಮಾತ್ರ. ಹಾಗಾದರೆ ಪಿ ಆಫ್ ಎ ಎಷ್ಟಿದೆ? 3/5 ಇದೆ, ಇಂಟು ಪಿ ಆಫ್ ಬಿ ಎಷ್ಟಿದೆ? 1/5 ಇದೆ. ಆನ್ಸರ್ ಎಷ್ಟಾಗುತ್ತೆ? 3/5 5 25. ಇದು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿನ ಆನ್ಸರ್ ಆಗಿರುತ್ತೆ. ಈ ಆನ್ಸರ್ ಯಾವಾಗ ಬರೀಬೇಕು? ಎ ಬಿ 2 ಇಂಡಿಪೆಂಡೆಂಟ್ ಆಗಿದ್ದಾಗ ಈ ಥರ ಮಾಡ್ಕೋಬೋದು. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ಟ್ಯಾಕಲ್ ಮಾಡೋಣ. ಒನ್ ಮೋರ್ ಕ್ವಶನ್. ಪಿ ಆಫ್ ಎ 0.8 ಇದೆ. ಪಿ ಆಫ್ ಎ 0.8. ಅದೇ ಥರ ಪಿ ಆಫ್ ಬಿ ಬೈ ಎ, ಪಿ ಆಫ್ ಬಿ ಬೈ ಎ 0.4 ಇದೆ. ಅವ್ರೇನು ಕೇಳಿದ್ದಾರೆ? ಫೈಂಡ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಫೈಂಡ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸಿಂಪಲ್ ಕ್ವಶನ್, ಇದನ್ನು ಯೂಸ್ ಮಾಡ್ಕೊಳ್ಳಿ. ಯು ನೋ ದ ಡೆಫಿನೇಷನ್ ಆಫ್ ಪಿ ಆಫ್ ಬಿ ಬೈ ಏನು? ಪಿ ಆಫ್ ಬಿ ಬೈ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ, ಇಲ್ಲಿ ಕಂಪ್ಲೀಟ್ ಆಗಿರೋದು ಯಾವುದು? ಕೆಳಗಡೆ ಇರೋದು ಎ, ಅದನ್ನು ಕೆಳಗಡೆ ಬರ್ಕೊಳ್ಳಿ. ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬೈ ಎ ದಟ್ ಈಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಕರೆಕ್ಟಾಗಿ ನಮಗಿದೇ ಬೇಕಾಗಿರೋದು. ಇದ್ರ ವ್ಯಾಲ್ಯೂ ನಮಗೆ ಗೊತ್ತು, ಎಷ್ಟು ಕೊಟ್ಟಿದ್ದಾರೆ? 0.8 ಇಂಟು ಇದ್ರ ವ್ಯಾಲ್ಯೂನು ಕೂಡ ಕೊಟ್ಟಿದ್ದಾರೆ, ಎಷ್ಟು? 0.4. 8 4s 32. ಎಷ್ಟು ಡಿಜಿಟ್ ಆದಮೇಲೆ ಡಾಟ್ ಇಡಬೇಕು? ಮಲ್ಟಿಪ್ಲೈ ಮಾಡಿ 2 ಡಿಜಿಟ್ ಆದಮೇಲೆ. ಅಂದರೆ ಇದರ ಆನ್ಸರ್ ಎಷ್ಟು ಬರುತ್ತೆ? 0.32 ಈಸ್ ಯುವರ್ ಆನ್ಸರ್. ಓಕೆ, ಮಲ್ಟಿಪ್ಲಿಕೇಶನ್ ಮಾಡಿ ಕ್ಯಾಲ್ಸಿನಲ್ಲಿ. ಓಕೆ, ನಿಮಗೆ ಬರಲಿಲ್ಲ ಅಂದರೆ ಸೊ ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಒನ್ ಮೋರ್ ಕ್ವಶನ್ ಫ್ರಮ್ ದ ಸೇಮ್ ಪ್ರೊಬ್ಯಾಬಿಲಿಟಿ. ಇದು ರಿಪೀಟ್ ಆಗ್ತವೆ ಕ್ವಶನ್, ಅದಕ್ಕೋಸ್ಕರ ನಂಬರ್ ಆಫ್ ಕ್ವಶನ್ಸ್ ಜಾಸ್ತಿ ಇದೆ ಇಲ್ಲಿ, ಮಾಡ್ಕೋಬೇಕು ನೀವು. ರೈಟ್? ಪಿ ಆಫ್ ಎ 7/13, ಪಿ ಆಫ್ ಬಿ 9/13, P of B 9/13. P of B is what? P of B is 9/13 and they are also given P of A intersection B 4/3.
ಫೈಂಡ್ ಪಿ ಆಫ್ ಎ ಬೈ ಬಿ. ಏನು ಕೇಳಿದ್ದಾರೆ? ಫೈಂಡ್ ಪಿ ಆಫ್ ಎ ಬೈ ಬಿ. ಡೈರೆಕ್ಟ್ ಕ್ವಶನ್. ಡೆಫಿನೇಷನ್ ಗೊತ್ತಲ್ಲ, ಪಿ ಆಫ್ ಎ ಬೈ ಬಿಗೆ ಡೆಫಿನೇಷನ್ ಏನು? ಇವೆರಡಕ್ಕೆ ಇಂಟರ್ಸೆಕ್ಷನ್ ತೊಗೋಬೇಕಲ್ವಾ? ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇಲ್ಲಿ ಕಂಪ್ಲೀಟ್ ಆಗಿರೋ ಇವೆಂಟ್ ಯಾವುದು? ಬಿ ಇವೆಂಟ್ ಕಂಪ್ಲೀಟ್ ಆಗಿದೆ. ಕೆಳಗಡೆ ಬರ್ಕೊಳ್ಳಿ ಬಿ ಇವೆಂಟನ್ನು. ಇದರ ಆನ್ಸರ್ ಏನಾಗಿದೆ? 4/3 ಇದೆ. ಇದರ ಆನ್ಸರ್ ಏನಾಗಿದೆ? ಪಿ ಆಫ್ ಬಿದು ಇಲ್ಲೇ ಇದೆ 9/13. ಸಾರಿ, ಇದು 4/3 ಅಲ್ಲ, 4/13. 4/13. ಸೊ ವಿ ಕ್ಯಾನ್ ಕ್ಯಾನ್ಸಲ್ 13 and 13 ಎರಡು ಡಿನಾಮಿನೇಟರ್ ಸೇಮ್ ಇದೆ, ಕರೆಕ್ಟ್ ಅಲ್ವಾ? ಕ್ಯಾನ್ಸಲ್ ಮಾಡಿಕೊಡಿ. ದೆನ್ಸ್ ಯುವರ್ ಆನ್ಸರ್ ವಿಲ್ ಬಿ 4/9. ಓಕೆ, ಸಿಂಪಲ್ ಇದೆ. ಇಲ್ಲಿ ಲಾಜಿಕ್ ಏನು ಯೂಸ್ ಮಾಡೋದಿಲ್ಲ, ಭಾಳ ಪರ್ಫೆಕ್ಟ್ ಲಾಜಿಕ್ ಇದೆ. ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ, ಹಾಗಾದರೆ ಇದು ನೋ ಯೂಸ್ ಅಲ್ವಾ? ನಮಗೆ ಬೇಕಾದರೆ ಜಸ್ಟ್ ಬಿ ಬೇಕು, ಇಂಟರ್ಸೆಕ್ಷನ್ ಬೇಕು. ಕೊಟ್ಟಿರ್ತಾರೆ ಪ್ರಾಬ್ಲಮ್, ನೀವು ತಲೆ ಕೆಡಿಸ್ಕೋಬಾರ್ದು, ರೈಟ್? ನಮಗೇನು ಬೇಕು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ಪಿ ಆಫ್ ಎ 0.6 ಕೊಟ್ಟಿದ್ದಾರೆ, 0.6. ಆ್ಯಂಡ್ ದೆನ್ ಪಿ ಆಫ್ ಬಿ ಬಂದುಬಿಟ್ಟು 0.3 ಕೊಟ್ಟಿದ್ದಾರೆ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಂದು 0.2 ಕೊಟ್ಟಿದ್ದಾರೆ. ದೆನ್ ಫೈಂಡ್ ಪಿ ಆಫ್ ಎ ಬೈ ಬಿ. ಮತ್ತೆ ಅದೇ ಕ್ವಶನ್ ಕೇಳಿದ್ದಾರೆ, ಪಿ ಆಫ್ ಎ ಬೈ ಬಿ. ನೋಡಿ ಇಲ್ಲಿ ಪಿ ಆಫ್ ಎ ಬೈ ಬಿ ಬೇಕಾದರೆ ನಮಗೆ ಆಗಿರೋದು ಇವೆಂಟ್ ಯಾವುದು? ಬಿ ಆಗಿದೆ ಅಲ್ವಾ? ನಮಗೇನು ನೆಸೆಸಿಟಿ ಇಲ್ಲ. ಹಾಗಾದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಕಂಪ್ಲೀಟ್ ಆಗಿರೋ ಇವೆಂಟ್ ಯಾವುದು? ಬಿ. ಇಂಟರ್ಸೆಕ್ಷನ್ ವ್ಯಾಲ್ಯೂ ಎಷ್ಟಿದೆ? 0.2 ಡಿವೈಡೆಡ್ ಬೈ 0.3. ಇದು ನಿಮ್ಮ ಕ್ಯಾಲ್ಕುಲೇಟರ್ ನೀವು ಹೊಡ್ಕೊಳ್ಳಿ, ಎಷ್ಟು ಬರ್ತದೆ ಆನ್ಸರ್ ಗೊತ್ತಾ? 0.66 ಬರುತ್ತೆ. ಹಿಂಗೆ 0.2 ಡಿವೈಡೆಡ್ ಬೈ 0.3. ದಟ್ ಗಿವ್ಸ್ ಯುವರ್ ಆನ್ಸರ್, ರೈಟ್? ಸೊ ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಫ್ರಮ್ ದ ಪ್ರೊಬ್ಯಾಬಿಲಿಟಿ ಚಾಪ್ಟರ್. ದಟ್ ಈಸ್ ಪಿ ಆಫ್ ಇ ಆ್ಯಂಡ್ ಪಿ ಆಫ್ ಇ ಈಸ್ 3/5. P of F is 3/10. And E intersection F is 1/5. We have to check whether E and F are independent. We have to check for E and F are independent. ನೋಡ್ಕೊಳ್ಳಿ, ಇಲ್ಲಿ ಇವೆರಡು ಇಂಡಿಪೆಂಡೆಂಟ್ ಆಗಬೇಕಂದ್ರೆ ಇಂಟರ್ಸೆಕ್ಷನ್ ವ್ಯಾಲ್ಯೂ ಇಂಡಿವಿಜುವಲ್ ಪ್ರಾಡಕ್ಟಿಗೆ ಈಕ್ವಲ್ ಆಗಿರಬೇಕು. ಅಂದರೆ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಇಂಟು ಪಿ ಆಫ್ ಎಫ್. ಓಕೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ? 1/5 ಇದೆ. ಇದೆಷ್ಟಿದೆ ನಮಗೆ? ಪಿ ಆಫ್ ಇ ಎಷ್ಟಿದೆ? 3/5 ಇದೆ, ಕರೆಕ್ಟ್ ಅಲ್ವಾ? 3/5 ಇಂಟು 3/10. So definitely they are not equal, correct? Definitely they are not equal. Therefore E and F are not independent ಅಂತ ಹೇಳ್ಬೋದು. ಯಾವಾಗ ಇಂಡಿಪೆಂಡೆಂಟ್ ಆಗುತ್ತೆ? ಇಂಟರ್ಸೆಕ್ಷನ್ ವ್ಯಾಲ್ಯೂ ಎರಡಕ್ಕೆ ಈಕ್ವಲ್ ಆಗಬೇಕು. ಸೊ ಇಟ್ ಈಸ್ ನಾಟ್ ಈಕ್ವಲ್, ರೈಟ್? ಸೊ ನೆಕ್ಸ್ಟ್ ಒನ್ ಮೋರ್ ಕಾನ್ಸೆಪ್ಟ್ ಇಯರ್. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ಯಾವುದು? ಸೊ ಪಿ ಆಫ್ ಎ 0.3, ಪಿ ಆಫ್ ಬಿ 0.4. Find P of A intersection B if A and B are independent. ಅವ್ರು ಹೇಳಿದ್ದಾರೆ ಎ ಬಿ ಇಂಡಿಪೆಂಡೆಂಟ್ ಅಂತ. ಇಲ್ಲಿ ನೋಡ್ಕೊಳ್ಳಿ, ಇಂಡಿಪೆಂಡೆಂಟ್ ಅಂದ ತಕ್ಷಣ ನಿಮಗೆ ಗೊತ್ತಾಗಿರಬೇಕು ಎ ಇಂಟರ್ಸೆಕ್ಷನ್ ಬಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಪಿ ಆಫ್ ಎ ಇಂಟು ಪಿ ಆಫ್ ಬಿಗೆ ಈಕ್ವಲ್ ಆಗಿರುತ್ತೆ. ಪಿ ಆಫ್ ಎ ಎಷ್ಟು? 0.3 ಇಂಟು 0.4. ವಾಟ್ ಈಸ್ 4 3s are 12. ಹಾಗಾದರೆ ನಿಮ್ಮ ಆನ್ಸರ್ 0.12 ಆಗಿರುತ್ತೆ, ಸಿಂಪಲ್ ಆಗಿ, ರೈಟ್? ಸೊ ಸಿಂಪ್ಲಿ ವಿ ಕ್ಯಾನ್ ಆನ್ಸರ್. ಅರ್ಥ ಮಾಡ್ಕೋಬೇಕು, ಈ ಕಾನ್ಸೆಪ್ಟ್ ಆಲ್ರೆಡಿ ಹೇಳಿದ್ದೀನಿ ಕೂಡ, ರೈಟ್? ನೆಕ್ಸ್ಟ್ ಈಗ ಇನ್ನೊಂದು ಕ್ವಶನ್ ಬಂದಿದೆ. ಏನಪ್ಪ ಕ್ವಶನ್ ಇದು ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್. ಚೆಕ್ ದ ಗಿವನ್ ಡೇಟಾ. ಚೆಕ್ ಮಾಡಬೇಕು ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನಲ್ಲಿ ಇದೆಯೋ ಇಲ್ವೋ ಅಂತ. ನೆನ್ಪಿಟ್ಕೊಳ್ಳಿ, ಅವ್ರು ಹಿಂಗೆ ಕೊಟ್ಟಿರ್ತಾನೆ, ಎಕ್ಸು ಮತ್ತು ಪಿ ಆಫ್ ಎಕ್ಸ್ ಅಂತ. ಎಕ್ಸು ಮತ್ತು ಪಿ ಆಫ್ ಎಕ್ಸು, ರೈಟ್? ಎಕ್ಸ್ ಏನು ಕೊಟ್ಟಿದ್ದಾನೆ? 0 1 2. ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ 0.4 0.4. ಚೆಕ್ ವೆದರ್ ಇಟ್ ಈಸ್ ಇನ್ ಡಿಸ್ಟ್ರಿಬ್ಯೂಷನ್ ಆರ್ ನಾಟ್. ಡಿಸ್ಟ್ರಿಬ್ಯೂಷನಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಹೆಂಗೆ ಗೊತ್ತಾ? ಈ ಪಿ ಆಫ್ ಎಕ್ಸ್ ಇದೆಯಲ್ಲ, ಇದಷ್ಟು ಆ್ಯಡ್ ಮಾಡಬೇಕು. ಅದಕ್ಕೆ ನಾವು ಸಮೇಷನ್ ಅಂತ ಯೂಸ್ ಮಾಡ್ತೀವಿ. ಸಮೇಷನ್ ಪಿ ಆಫ್ ಎಕ್ಸ್ ನೋಡಿ, ಸಮೇಷನ್ ಪಿ ಆಫ್ ಎಕ್ಸ್ ಈಕ್ವಲ್ ಟು 1 ಆದರೆ ಅದು ಡಿಸ್ಟ್ರಿಬ್ಯೂಷನಲ್ಲಿ ಇದೆ ಅಂತ ಅರ್ಥ. ಹೇಳಿ, 0.4 0.4 0.2 0.4 ಪ್ಲಸ್ 0.4 ಪ್ಲಸ್ 0.2 ಈಸ್ ಈಕ್ವಲ್ ಟು 1. 1 ಈಸ್ ಈಕ್ವಲ್ ಟು 1. ಎಸ್, ದೇ ಆರ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನಲ್ಲಿ ಇದೆ ಅಂತ ಅರ್ಥ ಆಗ್ತಿದೆಯಾ? ಸೊ ಇನ್ನೊಂದು ಕ್ವಶನ್ ಇದರಲ್ಲಿ ಚೆಕ್ ಮಾಡೋಣ. ನಿಮಗೋಸ್ಕರ ಇನ್ನೊಂದು ಕೊಟ್ಟಿರ್ತೀನಿ. ಇದು ಎಕ್ಸ್ ಕೊಟ್ಟಿದ್ದಾರೆ ಮತ್ತು
ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂಸ್ ಎಷ್ಟಿದೆ? -1 0 1. ಓಕೆ, ಅದರ ಕರಸ್ಪಾಂಡಿಂಗ್ ವ್ಯಾಲ್ಯೂಸ್ ಕೂಡ ಕೊಟ್ಟಿದ್ದಾರೆ 0.6 0.1 ಆ್ಯಂಡ್ ದೆನ್ 0.2. ಇಂಡಿಪೆಂಡೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಕರೆಕ್ಟಾ? 0.2 0.6 ಸಮೇಷನ್ ಪಿ ಆಫ್ ಎಕ್ಸ್ ಎಷ್ಟಾಗುತ್ತೆ? ಈಕ್ವಲ್ ಟು 1 ಆಗಬೇಕು. ಕರೆಕ್ಟ್ ಅಲ್ವಾ? ನೋಡಿ 0.6 ಪ್ಲಸ್ 0.1 ಪ್ಲಸ್ 0.2 0.8 plus 1 0.9 is not equal to 1, therefore it is not in distribution. ಅರ್ಥ ಮಾಡ್ಕೊಳ್ಳಿ, ಇದಷ್ಟು ನಾವು ಸಮ್ ಆ್ಯಡ್ ಮಾಡಿದರೆ 1 ಬರಬೇಕು. 1 ಬಂದರೆ ಅದು ಡಿಸ್ಟ್ರಿಬ್ಯೂಷನಲ್ಲಿ ಇದೆ, 1 ಬಂದಿಲ್ಲ ಅದು ಡಿಸ್ಟ್ರಿಬ್ಯೂಷನಲ್ಲಿ ಇಲ್ಲ, ಅಷ್ಟೇ. ಸೊ ಸಿಂಪಲ್. ಒನ್ ಮೋರ್ ಕ್ವಶನ್ ಆ್ಯಂಡ್ ದ ಲಾಸ್ಟ್ ಕ್ವಶನ್. ಹೌ ಕ್ಯಾನ್ ವಿ ಗೆಸ್ ದಿಸ್ ಆ್ಯಸ್? ನೋಡ್ಕೊಳ್ಳಿ ಯಾವ ಥರ ಇದೆ ಅಂತೇಳಿ. ಇನ್ನೊಂದು ಕ್ವಶನು. ಸೊ ಎಕ್ಸ್ ಕೊಟ್ಟಿದ್ದಾರೆ ಮತ್ತು ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಭಾಳ ಜನ ಫೇಲ್ಯೂರ್ ಆಗ್ತಾರೆ ಅಟೆಂಡ್ ಮಾಡಲಿಕ್ಕೆ. 0 to 4 ಕೊಟ್ಟಿದ್ದಾರೆ. 0 1 2 3 4 ಕೊಟ್ಟಿದ್ದಾರೆ. ಇದರ ಆನ್ಸರ್ಸ್ ನೋಡ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ ಅವರು. 0.1 0.5 0.2 -0.1, ಭಾಳ ಕೇರ್ಫುಲ್ ಇಲ್ಲಿ, -0.1 ಆ್ಯಂಡ್ 0.3. ಈಗ ನಾನು ಹೇಳಿದಾಗೆ ಸಮೇಷನ್ ಪಿ ಆಫ್ ಎಕ್ಸ್ನ ವ್ಯಾಲ್ಯೂ 1 ಆಗಬೇಕಂತ ಹೇಳಿದ್ದೆ. ನೋಡಿ 0.1 0.5 ಪ್ಲಸ್ 0.2 ಮೈನಸ್ 0.1 ಪ್ಲಸ್ 0.3 ಈಸ್ ಈಕ್ವಲ್ ಟು 1. ಡೆಫಿನೆಟ್ಲಿ 1 ಆಗುತ್ತೆ. ಬಟ್ 1 ಬಂದ ತಕ್ಷಣ ನೀವು ಡಿಸ್ಟ್ರಿಬ್ಯೂಷನ್ ಇದೆ ಅಂತ ಬರೆಯೋಂಗಿಲ್ಲ. ಯಾಕೆ ಗೊತ್ತಾ? ಇಲ್ಲಿ ನೆಗೆಟಿವ್ ವ್ಯಾಲ್ಯೂಸ್ ಬಂದಿದೆ. ನೋಡ್ಕೊಳ್ಳಿ, ಪ್ರೊಬ್ಯಾಬಿಲಿಟಿ ಯಾವಾಗಲೂ ಕೂಡ ಪಾಸಿಟಿವ್ ಇರಬೇಕು. ಇಷ್ಟನ್ನೆಲ್ಲ ಮಾಡೋದೇ ಬೇಕಾಗಿರಲಿಲ್ಲ. ನೀವು ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಬಿಟ್ಟಿದ್ರೆ ಸಾಕಾಗಿತ್ತು. ಅಂದರೆ ಪಿ ಆಫ್ ಎಕ್ಸ್ ವ್ಯಾಲ್ಯೂ ಯಾವಾಗಲೂ ಪಾಸಿಟಿವ್ ಇರಬೇಕು ಅಥವಾ 0 ಇರಬೇಕು, ನೆಗೆಟಿವ್ ಬರಬಾರ್ದು. ಪ್ರೊಬ್ಯಾಬಿಲಿಟಿ ಈಸ್ ನಾಟ್ ಗೋಯಿಂಗ್ ಟು ಬಿ ಅ ನೆಗೆಟಿವ್. ಸೊ ಇಟ್ ಈಸ್ ಆಲ್ವೇಸ್ ಅ ಪಾಸಿಟಿವ್ ಕ್ವಾಂಟಿಟಿ ಆರ್ ಅ 0, ರೈಟ್? ಹಾಗಾಗಿ ಇಟ್ ಈಸ್ ನಾಟ್ ಇನ್ ಡಿಸ್ಟ್ರಿಬ್ಯೂಷನ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ನೆಗೆಟಿವ್ ಬರ್ಬೋದು, ವೇರಿಯೇಬಲ್. ಓಕೆ, ರ್ಯಾಂಡಮ್ ವೇರಿಯೇಬಲ್ ನೆಗೆಟಿವ್ ಇರ್ಬೋದು, ಬಟ್ ಪ್ರೊಬ್ಯಾಬಿಲಿಟಿ ನೆಗೆಟಿವ್ ಇರಬಾರ್ದು. ಅರ್ಥ ಆಗ್ತಿದೆಯಾ? ನೋಡಿ, ಸಮ್ 1 ಬಂದಿದೆ, ಬಟ್ ಆದರೂ ಕೂಡ ಡಿಸ್ಟ್ರಿಬ್ಯೂಷನಲ್ಲಿ ಇಲ್ಲ. ಯಾಕೆ? ಪ್ರೊಬ್ಯಾಬಿಲಿಟಿ ನೆಗೆಟಿವ್ ಇದೆ. ಹಾಗಾಗಿ ಸಿನ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಎಕ್ಸ್ ಈಸ್ ನೆಗೆಟಿವ್, ದೇರ್ಫೋರ್ ಇಟ್ ಈಸ್ ನಾಟ್ ಇನ್ ಡಿಸ್ಟ್ರಿಬ್ಯೂಷನ್. ಇದು ನಿಮಗೆ ಕಲಿತಕ್ಕಂಥ ಮೆಥಡ್. ಅರ್ಥ ಆಗಿದೆಯಲ್ವಾ? ಓಕೆ, ಫೈನ್. ಇಷ್ಟು ನಿಮಗೆ ಪ್ರೊಬ್ಯಾಬಿಲಿಟಿನಲ್ಲಿ ಬರ್ತಕ್ಕಂಥದ್ದು, ರೈಟ್? ಫೈನ್. ಇನ್ನು ನೆಕ್ಸ್ಟ್ ಟಾಪಿಕ್ಸು ವಿಲ್ ಡಿಸ್ಕಸ್. ಸೊ ದಟ್ ಈಸ್ ಪಾರ್ಟ್ ಬಿ ಆ್ಯಂಡ್ part D and also part C. So totally it will cover up to 65 marks. Okay, fine. Thank you.